ಹಾಯ್ ಫ್ರೆಂಡ್ಸ್, ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ಫ್ರೈಡ್ ರೈಸ್ ಮಾಡೋದು ಹೇಗೆ ನೋಡೋಣ. ಫಸ್ಟ್ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಏನೇನು ಬೇಕೋ ಬಾಣಲಿಗೆ ಎಣ್ಣೆ ಹಾಕೊಳ್ಳಿ. ನಂತರ ಎಣ್ಣೆ ಬಿಸಿ ಆದಮೇಲೆ ಮೊಟ್ಟೆ ಒಡೆದು ಹಾಕೊಳ್ಳಿ. ನಾನು ಇಲ್ಲಿ 4 ಮೊಟ್ಟೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೀವು ಹಾಕೋಬಹುದು. ಮೊಟ್ಟೆ ಒಡೆದು ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಬಾಡಿಸ್ಕೊಳ್ಳಿ. ಅದು ಸ್ವಲ್ಪ ದಪ್ಪ ದಪ್ಪ ಇರಲಿ, ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನುವಾಗ. ಸ್ವಲ್ಪ ಅದು ಫ್ರೈ ಆದ್ಮೇಲೆ ಅದು ಸೈಡಿಗೆ ತೆಗ್ದಿಟ್ಕೊಳ್ಳಿ. ಮೊಟ್ಟೆ ಬಾಡ್ಸಿದ್ಮೇಲೆ ಅದು ಸೈಡಿಗೆ ಇಟ್ಕೊಳ್ಳಿ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಮತ್ತೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಎರಡನ್ನೂ ಹಾಕೊಂಡು 2 ನಿಮಿಷ ಬಾಡಿಸ್ಕೊಳ್ಳಿ. ಅದನ್ನ ಬಾಡಿಸ್ಕೊಳ್ತಿದ್ದಂಗೆ ನಾವು ಏನ್ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ವಿ ತರಕಾರಿ ಎಲ್ಲ ಹಾಕೊಳ್ಳಿ. ನಾನಿಲ್ಲಿ ಕ್ಯಾರೆಟ್, ಹುಳ್ಳಿಕಾಯಿ ಮತ್ತೆ ಎಲೆಕೋಸು ತಗೊಂಡಿದ್ದೀನಿ. ಅದು ಕ್ರಂಚಿ ಆಗಿರುತ್ತೆ, ಸ್ವಲ್ಪ ಆಫ್ ಬಾಯ್ಲ್ಡ್ ಆಗ್ಲಿ, ಕ್ರಂಚಿ ಆಗಿದ್ರೆ ಚೆನ್ನಾಗಿರತ್ತೆ ಅಂತ ಅಷ್ಟೇ. ಫುಲ್ ಬಾಯ್ಲ್ ಮಾಡಬಾರ್ದು. ಅದು ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಮತ್ತೆ ಎಗ್ ಏನ್ ನೀವು ಫ್ರೈ ಮಾಡಿ ಇಟ್ಕೊಂಡಿದ್ರಿ, ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಎಗ್ನ ಅದ್ರೊಳಗೆ ಸೇರಿಸ್ಕೊಳ್ಳಿ. ಎಗ್ ಸೇರಿಸಿದ್ಮೇಲೆ 2 ನಿಮಿಷ ಸುಮ್ಮನೆ ಬಾಡಿಸ್ಕೊಂಡು ಇವಾಗ ಬಾಯ್ಲ್ ಮಾಡಿಟ್ಟಿರೋ ಅಂಥ ರೈಸ್ ಹಾಕ್ಕೊಳ್ಳಿ. ಬಾಯ್ಲ್ ಮಾಡಿಟ್ಟಂಥ ರೈಸು ಹೊಸ ರೈಸ್ ಆದರೂ ಆಗುತ್ತೆ, ಇಲ್ಲ ಅಂದರೆ ಮಿಕ್ಕಿರುತ್ತಲ್ಲ ಅದೇ ಅನ್ನ ಆದರೂ ಆಗುತ್ತೆ, ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಇವಾಗ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಮತ್ತು ಸೋಯಾ ಸಾಸ್ನ 1-2 ಸ್ಪೂನ್ ಸೋಯಾ ಸಾಸು ಮತ್ತು ಪೆಪ್ಪರ್ ಪೌಡರ್ 2 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ರೈಸು. ನೀವು ಸ್ವಲ್ಪ ಸಾಲ್ಟ್ ನೋಡಿಕೊಂಡು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಪ್ಪಾಗಿ ಬೇಡತ್ತೆ, ತಿನ್ನೋದಕ್ಕೆ ಆಗಲ್ಲ. ನಾನು ಗಾರ್ನಿಷಿಂಗ್ಗೆ ಅಂತ ಈರುಳ್ಳಿ ಹೂವು ಆ್ಯಡ್ ಮಾಡಿದ್ದೀನಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ಬೌಲ್ಗೆ ಹಾಕಿ ಸರ್ವ್ ಮಾಡಿ, ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ರೆಸ್ಟೋರೆಂಟ್ಗೆ ಹೋಟೆಲ್ಗೆ ಹೋಗಿ ಫ್ರೈಡ್ ರೈಸ್ ತಿನ್ನಬೇಕು ಅಂತ ಏನಿಲ್ಲ, ಮನೇಲೇ 10 ನಿಮಿಷದಲ್ಲಿ ನಿಮ್ಮ ಫ್ರೈಡ್ ರೈಸ್ ರೆಡಿ ಆಗತ್ತೆ. ಮಾಡಿ ಟ್ರೈ ಮಾಡಿ ತಿಂದು ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ.